ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಸ್ಎಸ್ಎಲ್ಸಿ ರಿಸಲ್ಟ್ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಬಾರಿ ಫಲಿತಾಂಶ ಕುಸಿಯುತ್ತಾ ಹೇಗೆ ಏನು ಎತ್ತ? ಸೊ ಈ ರೀತಿಯಾದಂತಹ ಒಂದು ನ್ಯೂಸ್ಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಜೊತೆಗೆ ನಾಳೆ 8ನೇ ತಾರೀಕು ನಿಜವಾಗ್ಲೂ ಕೂಡ ರಿಸಲ್ಟ್ ಬರುತ್ತಾ? ಹಾಗಾದ್ರೆ ನಿಜವಾಗ್ಲೂ ಕೂಡ ನೀವೇನಾದ್ರೂ ಕೂಡ ಕಡಿಮೆ ಮಾರ್ಕ್ಸ್ ಏನಾದ್ರೂ ಕೂಡ ಬಂತು ಅಂತಂದ್ರೆ ಫೇಲ್ ಆಗುವಂತಹ ಸಾಧ್ಯತೆಗಳೇನಾದ್ರೂ ಕೂಡ ಇದೆಯಾ? 80ಕ್ಕೆ ನೀವು ಎಷ್ಟು ಮಾರ್ಕ್ಸ್ ನ ತೆಗೆದ್ರೆ ಪಾಸ್ ಆಗ್ತೀರಾ? ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಪುನರ್ವಿ ಎಜು ಸಂಸ್ಕಾರ ಚಾನೆಲ್ ಮಾಡ್ತಾ ಇದೆ. ಯಾಕಪ್ಪ ಅಂತಂದ್ರೆ ನನ್ನ ವಿದ್ಯಾರ್ಥಿಗಳೇ ನನ್ನ ಶಕ್ತಿ, ಮೈ ಸ್ಟೂಡೆಂಟ್ಸ್ ಆರ್ ಮೈ ಸ್ಟ್ರೆಂತ್ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಒಂದು ಚಾನೆಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ನೀವು SSLC ಪಾಸ್ ಆದ ನಂತರ ಸುಮಾರು 10 ರಿಂದ 15 ರೀತಿಯಾದಂತಹ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಗಳನ್ನ ಲೈವ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಜೊತೆಗೆ SSLC ಪಾಸ್ ಆಗಿ ನಿಮಗೆ PUC ಆಗಿರ್ಬೋದು ಅಥವಾ ಆರ್ಟ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್, ಸೈನ್ಸ್ ಯಾವುದೇ ಸ್ಟ್ರೀಮ್ ನ ತಗೊಳ್ಳಿ, ITI ತಗೊಳ್ಳಿ, ಡಿಪ್ಲೊಮಾ ತಗೊಳ್ಳಿ, ಎಲ್ಲಾ ಸಬ್ಜೆಕ್ಟ್ ಗಳ ಪಾಸಿಂಗ್ ಪ್ಯಾಕೇಜ್ ಜೊತೆಗೆ ಫ್ರೀ ಆಗಿ ನಿಮಗೆ PDF ಫೈಲ್ಗಳು ಸಿಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಮತ್ತೆ ಯಾಕೆ ತಡ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಜೊತೆಗೆ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ನಾನು ಕನ್ನಡದಲ್ಲಿ 21 ಮಾರ್ಕ್ಸ್ ತೆಗೆದಿದ್ದೇನೆ ಸರ್, ಇಂಗ್ಲಿಷ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 20 ಮಾರ್ಕ್ಸ್ ಬರ್ಬೋದು ಸರ್, ಮ್ಯಾಥ್ಸ್ ಅಲ್ಲಿ ನಾನು ತುಂಬಾ ಕಡಿಮೆ ಮಾರ್ಕ್ಸ್ ನ ತೆಗೆಯೋದಕ್ಕೆ ಬರ್ತೀನಿ, ಏನಾದ್ರು ಫೇಲ್ ಮಾಡ್ತಾರೆ ಸರ್ ಅಂತ ಕೇಳ್ತಾ ಇದ್ರು. ವಿದ್ಯಾರ್ಥಿಗಳೇ, ನೀವೇನಾದ್ರೂ ಕೂಡ 22 or 23 ಅಬೌವ್ ಏನಾದ್ರು ತೆಗೆದಿತ್ತು ಅಂತಂದ್ರೆ ಸೊ ಖಂಡಿತವಾಗಿ ಕೂಡ ನಿಮ್ಮನ್ನ ಪಾಸ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಯಾಕಪ್ಪ ಅಂತಂದ್ರೆ 80ಕ್ಕೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತಂದ್ರೆ 24 ಅಂಕಗಳು. ಸೊ ಸಾಮಾನ್ಯವಾಗಿ ನಿಮ್ಗೆ ಹೇಳಿರ್ತಾರೆ 28 ಮಾರ್ಕ್ಸ್ ಅಂತ ಹೇಳಿ, ಸೊ ಇರೋದಿಲ್ಲ. 80ಕ್ಕೆ 24 ಅಂಕಗಳನ್ನ ತೆಗೆದ್ರೆ ನೀವು ಪಾಸ್ ಆಗ್ತೀರಾ ವಿದ್ಯಾರ್ಥಿಗಳೇ. ಓಕೆನಾ? ಇನ್ನು ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ಈ ಬಾರಿ SSLC ಫಲಿತಾಂಶ ಕೇವಲ 60% ಅಷ್ಟು ಮಾತ್ರ ಇದೆಯಂತೆ, ಸೊ ಫಲಿತಾಂಶ ಕುಸಿಯುತ್ತಂತೆ. ಸೊ ಈ ರೀತಿಯಾಗಿ ಕೆಲವೊಂದು ಪತ್ರಿಕೆಗಳಲ್ಲಾಗಿರ್ಬೋದು, ಕೆಲವೊಂದು ಯೂಟ್ಯೂಬ್ ಚಾನೆಲ್ ಗಳಲ್ಲಾಗಿರ್ಬೋದು, ಹೀಗೆ ಇನ್ಸ್ಟಾಗ್ರಾಮ್ ನಲ್ಲಾಗಿರ್ಬೋದು, ಈ ರೀತಿಯಾಗಿ ನ್ಯೂಸ್ ಗಳು ಹರಿದಾಡ್ತಾ ಇರುತ್ತೆ. ಹಾಗಾದ್ರೆ ಇದು ನಿಜವಾಗ್ಲೂ ಕೂಡ ಏನಾದ್ರೂ ಫೇಲ್ ಆಗ್ತೀವ ಸರ್ ಅನ್ನುವಂತಹ ಭಯ ನಿಮ್ಮ ಒಂದು ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಖಂಡಿತ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. 100% ನೀವೆಲ್ಲರೂ ಕೂಡ ಪಾಸ್ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಸೊ ಇನ್ ಕೇಸ್ ನೀವೇನಾದ್ರೂ ಕೂಡ 24 ಮಾರ್ಕ್ಸ್ ಎಬೋ ಬರೋ ರೀತಿಯಲ್ಲಿ ಬರ್ದಿದ್ರೆ ಸೊ 100% ಪಾಸ್ ಆಗೇ ಆಗ್ತಿರ ವಿದ್ಯಾರ್ಥಿಗಳೇ. ಸೊ ಫಲಿತಾಂಶ ಕುಸಿಯುತ್ತೆ ಅನ್ನುವಂತಹ ಏನು ವಿಚಾರಗಳಿದೆ ಆ ವಿಚಾರಗಳಿಗೆ ಕಿವಿಯನ್ನ ಕೊಡೋದಕ್ಕೂ ಹೋಗಬೇಡಿ. ಖಂಡಿತ ಫಲಿತಾಂಶ ಕುಸಿಯೋದಿಲ್ಲ. 60% ಅಷ್ಟು ಪಾಸ್ ಆದ್ರೆ 40% ಅಷ್ಟು ಫೇಲ್ ಆಯ್ತು ಅಂತಂದ್ರೆ ಸೊ ನಿಜವಾಗ್ಲೂ ಕೂಡ ಇದು ಏನು ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ರಿಸಲ್ಟ್ ಹೋಗಿದೆ ಅನ್ನುವಂತಹ ಒಂದು ಊಹಾಪೋಹಗಳು ಹರಿದಾಡ್ತಾ ಹೋಗುತ್ತೆ. ಸೊ ಅದರಿಂದ ಖಂಡಿತವಾಗಿ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. 100% ಎಲ್ಲರೂ ಕೂಡ ಪಾಸ್ ಆಗ್ತೀರಾ. ಸೊ ಇನ್ನು ರಿಸಲ್ಟ್ ಯಾವಾಗ ಅಂತಂದ್ರೆ ನಾಳೆ 8ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಕೂಡ 8ನೇ ತಾರೀಕು ಬರುತ್ತಾ? ಸೊ ಖಂಡಿತ ವಿದ್ಯಾರ್ಥಿಗಳೇ, ನಾಳೆ 8ನೇ ತಾರೀಕು ಅಕಸ್ಮಾತ್ ಮಿಸ್ ಆದ್ರೆ 10ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನೀವು ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಟ್ಟು ನೋಡ್ಬೇಕು. ಹಾಗಾದ್ರೆ ಆ ವೆಬ್ಸೈಟ್ ಯಾವ್ದಪ್ಪ ಅಂತಂದ್ರೆ carnic.in, car results KARRESULTS.nic.in. ಓಕೆ, carresults.nic.in. ಸೊ ಈ ಒಂದು ವೆಬ್ಸೈಟ್ ಗೆ ಭೇಟಿಯನ್ನ ಕೊಟ್ಟು ನೀವು ನಿಮ್ಮ ಒಂದು ರಿಸಲ್ಟ್ ಅನ್ನ ನೋಡಬಹುದು ವಿದ್ಯಾರ್ಥಿಗಳೇ. ಹಾಗಾದ್ರೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.